ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನೀರಿನ ವಿಚಾರ ಅಂತ ಮಾತ್ರ ಅಲ್ಲ, ನಮ್ಮ ರಾಜ್ಯದ ನೆಲ ಜಲ ಭಾಷೆ ವಿಚಾರ ಬಂದಾಗ ಒಗ್ಗಟ್ಟಾಗಿ ಇರಬೇಕಾದಂಥ ನಾಯಕರುಗಳಲ್ಲೇ ಒಗ್ಗಟ್ಟಿರಲ್ಲ. ಹೋರಾಟದಲ್ಲಿ ಒಗ್ಗಟ್ಟಿರಬೇಕು, ಆ ಹೋರಾಟದಲ್ಲೂ ಒಗ್ಗಟ್ಟಿರಲ್ಲ. ತಮಿಳುನಾಡು ಯಾಕೆ ಪದೇ ಪದೇ ನೀರನ್ನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ ಅಂದರೆ ಅವರಲ್ಲಿ ಪಕ್ಷ ಭೇದ ಮರೆತು ನಾಯಕರು ಒಗ್ಗಟ್ಟಾಗಿ ಧ್ವನಿ ಎತ್ತುತ್ತಾರೆ, ಒಗ್ಗಟ್ಟಾಗಿ ಪ್ರಶ್ನೆ ಮಾಡ್ತಾರೆ, ನೀರು ಬೇಕೇ ಬೇಕು ಅಂತ. ನಮಗೇನ್ರಿ ಲಾಭ, ನಮ್ಮ ಪಾರ್ಟಿಯವ್ರಿಗೇನು ಲಾಭ ಇಲ್ಲ ಬಿಡಿ, ಅವರು ಅಧಿಕಾರದಲ್ಲಿದ್ದಾರೆ, ಅವ್ರು ಕೇಳ್ಕೊಳ್ಳಿ. ಆ ಥರ ಮನಸ್ಥಿತಿ ಅವರಲ್ಲಿ ಇಲ್ಲ. ಅವರ ನೆಲ ಜಲ ಭಾಷೆ ವಿಚಾರಕ್ಕೆ ಅವರು ಒಗ್ಗಟ್ಟಾಗೋದ್ರಿಂದಲೇ ಪದೇ ಪದೇ ಅವರ ಪರವಾಗಿ ಆದೇಶಗಳು ಬರ್ತಾ ಇದೆ ಅನ್ನುವಂಥ ವಾದ ಇದೆ. ನಮ್ಮಲ್ಲಿ ಅದನ್ನೇ ನೋಡಿ, ನೀವು ಹೋರಾಟ ಮಾಡ್ತೀವಿ ಅನ್ನುವಂಥ ಸಂಘಟನೆಗಳಲ್ಲೂ ಒಮ್ಮತ ಇರಲ್ಲ. ಇದನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ನಮ್ಮ ನಾಯಕರಿಗೆ ಹಿತಾಸಕ್ತಿ ಕಾಪಾಡಬೇಕು ಅನ್ನೋದ್ರ ಮನಸ್ಥಿತಿ ಇರಲ್ಲ. ಹಿಂಗಾಗಿ ಮತ್ತೆ ಮತ್ತೆ ಫೇಲ್ಯೂರ್ ಆಗ್ತಾ ಇದೆಯಾ ನಮ್ಮ ರಾಜ್ಯ ಅನ್ನೋದು ಪ್ರಶ್ನೆ ಇದೆ ಈ ವಿಚಾರದಲ್ಲಿ. ಎನಿವೇ, ಕರೆಕ್ಟಾ ನಮ್ಮ ರೈತ ಮುಖಂಡರನ್ನ ಕೇಳ್ಬಿಡ್ತೀನಿ. ಹೇಳ್ಬೇಕಾ ಸರ್ ಏನಾದರೂ? ಹೇಳಿ ಸರ್. ನಾಗೇಂದ್ರ ಬಾಬು ಸರ್ ಕೊಡ್ತೀನಿ ಅಂದ್ರೆ ಅದಕ್ಕೆ ಓಕೆ. ನಾಗೇಂದ್ರ ಬಾಬು ಸರ್ ಹೇಳಿ, ಆ ನಂತರದಲ್ಲಿ ನಾವು ರೈತ ಮುಖಂಡರ ಹತ್ರ ಹೋಗ್ಬಿಡೋಣ. ನೋಡಿ ಮೇಡಮ್, ಒಂದು ಸ್ಪಷ್ಟವಾಗಿ ಇಲ್ಲಿ ಎದ್ದು ಕಾಣ್ತಾ ಇರತಕ್ಕಂಥದ್ದು, ರಾಜ್ಯ ಸರ್ಕಾರ ಎಲ್ಲ ವಿರೋಧ ಪಕ್ಷಗಳನ್ನು ಒಗ್ಗಟ್ಟಾಗಿ ತಗೊಂಡು ಅವ್ರದ್ದೇ ಅಂತ ಒಂದು ಒಮ್ಮತದ ಒಂದು ತೀರ್ಮಾನವನ್ನು ಮನವರಿಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ನಿಯೋಗವನ್ನು ಕರ್ಕೊಂಡ್ಬಂದು ವಾಸ್ತವಾಂಶವನ್ನು ಅವ್ರ ಕಣ್ಮುಂದೆ ತೋರಿಸಿ ಎಷ್ಟಿದೆ, ಎಷ್ಟು ಡೆಡ್ ಸ್ಟೋರೇಜ್ ಆಗುತ್ತೆ, ಎಷ್ಟು ಕುಡಿಯೋಕ್ಕಾಗುತ್ತೆ. ಉದಾಹರಣೆ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಸರಿಸುಮಾರು ಈಗ 17 TMC ಇರಬೇಕು ಅಂತ ಕಾಣುತ್ತೆ. ನಾವೊಂದು 7 ಅಡಿ ಡೆಡ್ ಸ್ಟೋರೇಜ್ ತೆಗೆದ್ರೆ ನಮಗೆ ಅರ್ಧಕ್ಕೆ ಅರ್ಧ ಸಿಗುತ್ತೆ. ದಿನ ಬೆಳಗಾದರೆ ಬೆಂಗಳೂರಲ್ಲಿ 2100ರಿಂದ 2600 ಮಿಲಿಯನ್ ಲೀಟರ್ ಕುಡಿಯೋ ನೀರೇ ಬೇಕಾಗ್ತದೆ. 5ನೇ ಅಂತ ಏನಾದರೂ ಬೆಂಗಳೂರಲ್ಲಿ ಶುರು ಆಗೋದ್ರೆ ನಿಮಗೆ ಎಲ್ಲಿ ಕೇವಲ ಕುಡಿಯೋ ನೀರಿಗೆಲ್ಲೇ ನೀವು ಇದು ಮಾಡ್ತೀರಾ. ಆಮೇಲೆ ಜೂನ್ ಜುಲೈಲಿ 20% 25% ಮಾತ್ರನೇ ಮಳೆ ಆಗಿರ್ತಕ್ಕಂಥದ್ದು. 30 ವರ್ಷದ ಒಂದು ಸರಾಸರಿ ತಗೊಳ್ಳೋವಂಥ ಸಂದರ್ಭದಲ್ಲಿ ನಿಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದೇ ಭಾಗದಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ದಿನ ಬೆಳಗಾದರೆ ಕಾವೇರಿ ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಾನ್ಯ ಅವರ MLAಗಳು ಕೂಡ ನಿನ್ನೆ ಕೂಡ ಹೇಳಿದ್ದಾರೆ ವಾಸ್ತವಾಂಶನ. ಯಾಕೆ ಇಷ್ಟೆಲ್ಲ ನಿಮ್ಗೆ ತಿಳಿದಿರ್ತಕ್ಕಂಥವ್ರು ನೀವು ಅಲ್ಲಿ ಇದ್ರ ಮುಂದೆ CWRC ಮುಂದೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಯಾಕೆ ನೀವು ಫೈಲ್ಯೂರ್ ಆದ್ರಿ? ನಂಬರ್ 2, ನೀವು ನಿಮ್ಮದೇ ಆದಂಥ ಮಿತ್ರ ಪಕ್ಷ ತಮಿಳುನಾಡಲ್ಲಿದೆ. ಯಾವ ಕಾರಣಕ್ಕೆ 3ನೇ ತಾರೀಕು ಇಲ್ಲಿ ಕರ್ಸ್ಕೋತಾ ಇದ್ದೀರಾ? ಅಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳಲ್ಲಿ ವಿರೋಧ ಮಾಡ್ತಾ ಇದ್ದಾವೆ. ಹಾಗಾದರೆ ನಿಮ್ಮಲ್ಲಿರ್ತಕ್ಕಂಥ ನಿಲುವೇನು? ಜನಗಳನ್ನೇನಾದ್ರು ನೀವು ಯಾಮಾರ್ಸಕ್ಕೆ ಏನಾದ್ರು ಕರೆಸ್ತಾ ಇದ್ದೀರಾ? ಅವ್ರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡಲೇಬೇಕು ಅಂತಕ್ಕಂಥ ವಾದ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಕರ್ಕೊಂಡ್ಬಂದು ನಾಳೆ ಬೆಳಗ್ಗೆ ಏನೋ ಅನಾಹುತಗಳಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ಮಂಡ್ಯ ರೈತರಿದ್ದಾರೆ, ಕಣ್ಣು ಮುಂದೆ ಹಿರಿಯರಿದ್ದಾರೆ ಅಲ್ಲಿ, ಅವ್ರಿಗೆ ಇವತ್ತು ಯಾವುದೇ ಬೆಳೆಗೆ ಇನ್ನೂ 1 ಇಂಚು ಕೂಡ ಬೆಳೆ ಬಂದಿರಲಿಲ್ಲ. ಆವತ್ತಿಂದ ಕೂಡ ಹೇಳ್ತಾ ಇದ್ದಾರೆ, ಕದ್ದು ಮುಚ್ಚಿ ನೀರು ಬಿಟ್ರೆ ಇಲ್ವಣ್ಣ? ಕದ್ದು ಮುಚ್ಚಿ ನೀರು ಬಿಟ್ಟು ಆವತ್ತು ನಿಮ್ಗೆ ಮನವರಿಕೆ ಆಗಿರ್ಲಿಲ್ವ? ಹಾಗಾದ್ರೆ ಎಲ್ಲ ಪಕ್ಷದ ವಿಚಾರ ನಾನು ಹೇಳ್ತಾ ಇಲ್ಲ. ಕದ್ದು ಮುಚ್ಚಿ ನೀವು ಹೇಳಿ. ಒಂದು ನಿಮಿಷ ನನಗೆ ಅವಕಾಶ ಕೊಡಿ. ಸರ್ಕಾರಗಳಲ್ಲೂ ಈ ಸಮಸ್ಯೆ ತಲೆದೂರಿ ನನಗೊಂದು ಈಗ ನೇರವಾಗಿ ನಮಗೆ ನೀವು ನಮ್ಮ ಮೇಲೆ ಹೇಳೋದು ಕಾವೇರಿ ಹೋರಾಟ ಅಂತ ಬಂದಾಗ ಪಾಪ ನಮ್ಮವರೆಲ್ಲ ಬಂಗಾರಪ್ಪ ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ. ಕೊಡಿ. ನಿಮಗೆ 136 ಸೀಟು ಸಂಪೂರ್ಣವಾದಂತಹ 5 ವರ್ಷಗಳ ಕಾಲ ನಿಮಗೆ ಸುಭದ್ರವಾದ ಸರ್ಕಾರ ಏನು ಕೊಟ್ಟರು? ಬೇರೆಯವರಿಗಿಂತ ವಿಭಿನ್ನವಾಗಿರಲಿ ಅಂತ ಹೇಳಿ. ಹಾಗಾದ್ರೆ ನಾನು ಕೇಳ್ತಾ ಇದ್ದೀನಿ, ಒಂದು ನಿಮಿಷ, ಯಾಕೆ ಗೊತ್ತಾ? ನಿಮಗೆ ಆ ರೀತಿ ಏನಾದ್ರೂ ನಿಮಗೆ ಕಾಳಜಿ ಇದ್ರೆ ಇವತ್ತು ಆಯ್ತು, ಬಂಗಾರಪ್ಪನವ್ರ ತರ ಇವತ್ತು ರಿಸೈನ್ ಮಾಡಿ, ಇಲ್ಲ ಅಂತ ನಿರ್ಧಾರ ನೋಡ್ಬಿಡೋಣ. ಯಾಕೆ ನಿಮ್ ಕೈಲಾಗೋದಿಲ್ಲ ನಿರ್ಧಾರವನ್ನ? ನೋಡಿ, ಇನ್ನೊಬ್ಬರು ಯಾವುದೇ ಕಾರಣಕ್ಕೂ ತಪ್ಪು. ಆಯ್ತು ಚಾಂದ್ ಪಾಷಾ ಸರ್, ಅವ್ರ ಕಾಲದಲ್ಲೂ ಆಯ್ತು, ನಮ್ಮ ಕಾಲದಲ್ಲೂ ನನ್ನ ಅಭಿಪ್ರಾಯ ಈ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳಂದ್ರೆ ಬರೀ ನೀವು ನಮ್ಮ ಸರ್ಕಾರ ಅಂತ ತೋರಿಸ್ತೀರಾ ಅಥವಾ ನಾವು ನಿಮ್ಮ ಸರ್ಕಾರ? ಅದು ಬೇಡ. ನೋಡಿ ಮೇಡಮ್, ಇಲ್ಲಿ ಈಗ ಇದು ಮೇಕೆದಾಟು ಡ್ಯಾಮ್ ಕಟ್ಟಲೇಬೇಕು ಅಂತ ಹೇಳಿ BJP ಸರ್ಕಾರ ಇದ್ದಾಗ ಪಾದಯಾತ್ರೆ ಮಾಡೋದು ಯಾರು? ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರೇ ಪಾದಯಾತ್ರೆ ಮಾಡೋದು. ಆಗ ಪಕ್ಷಾತೀತವಾಗಿ ಎಲ್ಲ ರೈತರು ನಿಮಗೆ ಬೆಂಬಲವಾಗಿ ನಿಂತರು. ಅದು ನೀವು ಅಧಿಕಾರಕ್ಕೂ ಬಂದಿದ್ದೀರಿ. ಈಗ 3.5 ವರ್ಷ ಆಯಿತು, ಇದುವರೆಗೂ ಅದರ ಏನು ಪ್ರೋಸೆಸ್ ಆಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆ ಬಂದಂಥ ಸಮಯದಲ್ಲಿ ಯಾವ ರಾಜ್ಯದ ಅನುಮತಿನೂ ಬೇಕಾಗಿಲ್ಲ. ನೀರು ಹಿಡಿದಿಟ್ಕೊಳ್ಳೋದಕ್ಕೆ ಡ್ಯಾಮ್ ಕಟ್ಟಿದ್ರೆ ಯಾವ ಅನುಮತಿನೂ ಬೇಕಾಗಿಲ್ಲ ಅಂತ ಅವ್ರು ನೇರವಾಗಿ ಹೇಳ್ತಾರೆ ಅಲ್ಲಿ ಮಂತ್ರಿ. ಆದರೆ ನೀವೇನು ಮಾಡಿದ್ದೀರಿ?
ಸರ್, ಮೊನ್ನೆ ಇದು ಪ್ರಶ್ನೆ. ಬಂದಿದೆ ಯಾಕೆ ಅದು. ಸರ್, ಒಂದ್ ನಿಮಿಷ, ಅವ್ರು ಹೇಳಿರೋದು ನಮ್ಮ ಮೊನ್ನೆ ಸರ್, ಮೊನ್ನೆ. ಯಾಕೆ ಅದು ನಿಮ್ಗೆ ಅದು ಗೊತ್ತಿರ್ಲಿಲ್ವಾ? ನ್ಯಾಯಾಲಯದಲ್ಲಿತ್ತಲ್ಲ ಸರ್. ಅಲ್ಲ, ನಿಮ್ಮ ತಜ್ಞರಿಗೆ ಗೊತ್ತಿರ್ಲಿಲ್ವಾ? ನಿಮ್ಮ ಕಾನೂನು ತಜ್ಞರಿಗೆ ಏನು ಗೊತ್ತಿರ್ಲಿಲ್ವಾ ಅದು? ಇಲ್ವಾ ಸರ್? ಸರ್, ಪ್ರತಿಪಕ್ಷಕ್ಕೂ ನಾನು ಕೇಳ್ತಾ ಇರೋದು ಅದೇ ಸರ್, ದಯವಿಟ್ಟು. ಬೇಡ. ಸರ್, ಪ್ರತಿಪಕ್ಷಗಳು ಒಂದ್ ನಿಮಿಷ ಮೇಡಮ್ ಅವರೇ, ಮೇಡಮ್ ಅವರೇ, ಒಂದ್ ನಿಮಿಷ ಎಲ್ಲ ಮಾತಾಡ್ತಾರಲ್ಲ. ಸರ್, ಕಾನೂನು ಒಂದ್ ನಿಮಿಷ, ಕಾನೂನು ತಜ್ಞರಿಗೆ ಎಲ್ಲ ಗೊತ್ತಿದೆ. ನಾನು ಒಂದು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳಿದ್ದಂಥ ಸಮಯದಲ್ಲಿ ಆಗಿರುವಂಥದ್ದನ್ನ ನಾನು ಪ್ರಶ್ನೆ ಮಾಡ್ತಿರೋಂಥದ್ದು. ಯಾಕೆಂದ್ರೆ ಇವರು ಪಾದಯಾತ್ರೆ ಮಾಡಿದಂಥವ್ರು ಸಹ ಏನು ಮಾಡ್ಲಿಲ್ಲ ಅನ್ನೋದು ನಮ್ಮ ನೋವು ಅಷ್ಟೇ, ನಮ್ಮ ನೋವು ಅಷ್ಟೇ. ಆದ್ರೆ ಇನ್ನೊಂದು ವಿಷಯ ಮೇಡಮ್, ಇನ್ನೊಂದು ವಿಷಯ, ನೀವು ಪಾದಯಾತ್ರೆ ಮಾಡಿದ್ರೆ, ಆದ್ರೆ ಇದುವರೆಗೂ ಇಷ್ಟು ಬಜೆಟ್ ಆಯ್ತು, 4 ಬಜೆಟ್ ಆಯ್ತು, ಒಂದರಲ್ಲೂ ಸಹ ಹಣ ತೆಗೆದಿಟ್ಟಿಲ್ಲ. ತೆಗೆದಿಟ್ಟಿದ್ರೆ ಹೇಳ್ರಿ, ಯಾಕಂತಂದ್ರೆ ನಿಮ್ಗೆ ಇಚ್ಛಾಶಕ್ತಿ ಇದ್ದಿದ್ರೆ ಹಣ ತೆಗೆದಿಡ್ತಾ ಇದ್ರಿ. ಇದು ಮೇಕೆದಾಟಿಗೆ ಅಂತಾನೆ ಒಂದೊಂದು ಬಜೆಟ್ ಅಲ್ಲಿ ಇಟ್ಟಿದ್ರೆ ಇವತ್ತು 3/4 ಭಾಗದ ಹಣ ಅಲ್ಲಿ ಇರ್ತಾ ಇತ್ತು. ಇದು ಏನು ಅಂತಂದ್ರೆ ಇಲ್ಲಿ ಒಂದು ನಿಮಿಷ, ಇನ್ನೊಂದು ವಿಷಯ, ಅದು ಏನಾದ್ರೂ ಆಗಿದ್ದಿದ್ರೆ ನಮಗೆ ನೀರಿನ ಒಳ ಹರಿವು ಅಲ್ಲಿ ಲೆಕ್ಕ ಸಿಕ್ತಿತ್ತು, ಎಲ್ಲಿ ಮೇಕೆದಾಟಲ್ಲಿ. ಆದ್ರೆ ಇವತ್ತು KRS ಅಲ್ಲಿ ನಮ್ಗೆ ಹೊರ ಹರಿವು ಸಿಕ್ಕೋದು, ಅಲ್ಲಿಗೆ ಈ ಪ್ರದೇಶದಲ್ಲಿ ಬಿದ್ದಂತ ಮಳೆ ನೀರು ನಮ್ಗೆ ಲೆಕ್ಕನೇ ಸಿಗಲ್ಲ. ಇವತ್ತು ನಾವು ಫೈಲೂರ್ ಆಗ್ತಿರೋದಲ್ಲೇ. ಯಾಕೆಂತಂದ್ರೆ ಹೋದ ವರ್ಷ ಮಳೆ ಅತಿ ಹೆಚ್ಚಾದಂತ ಸಮಯದಲ್ಲಿ ಎಷ್ಟು TMC ನೀರು ವೇಸ್ಟ್ ಆಗಿ ಸಮುದ್ರ ಸೇರ್ತು ಅನ್ನೋದ್ರ ಬಗ್ಗೆ ಲೆಕ್ಕ ಕೊಡ್ಬೇಕಾಗಿತ್ತು. ಅದನ್ನ ಹಿಡಿದಿಟ್ಕೋಬೇಕಾಗಿರೋ ಜವಾಬ್ದಾರಿ ಯಾರ್ದು? ತಮಿಳ್ನಾಡುದು. ಆ ಕೆಲಸನೂ ಮಾಡಲಿಲ್ಲ. ಆದ್ರೆ ನಾವು ಹೆಚ್ಚು ಮಳೆ ಬಿದ್ದಂತ ಸಮಯದಲ್ಲಿ ಹಿಡಿದಿಟ್ಕೊಳ್ಳೋ ಕೆಲಸ ಮಾಡಬೇಕು. ಆದ್ರೆ ಬೆಂಗಳೂರಿಗೆ ಕುಡಿಯೋಕೆ ನೀರು ಕೊಡ್ಬೋದು ಮೇಕೆದಾಟಿಂದ ಅಷ್ಟೇ, ಕೃಷಿಗೆ ಕೊಡಕ್ಕಾಗಲ್ಲ. ಆದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಕೋಬಹುದು. ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಕೊಂಡು ಹಂಗೆ ನೀರು ಬಿಡ್ಬೇಕಾಗ್ತದೆ ಅವ್ರಿಗೆ. ಅದರಿಂದ ತಮಿಳ್ನಾಡಿಗೆ ಲಾಭ ಆಗ್ತದೆ ವಿನಃ ನಮ್ಗೇನು ಲಾಭ ಆಗಲ್ಲ ಅದರಿಂದ. ಆದ್ರೆ ನಮಗೆ ಬೆಂಗಳೂರು ಕುಡಿಯೋ ನೀರನ್ನ ಸಬ್ಸಿಡಿ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಇದು ಆಗುವಂಥದ್ದು. ಅದರಿಂದ ಈ ಸರ್ಕಾರ ಮುತುವರ್ಜಿ ವಹಿಸಿ ಮೇಕೆದಾಟನ ಏನು 1.5 ವರ್ಷ ಇದೆಯೋ ಈ 1.5 ವರ್ಷದಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಬೇಕೆ ವಿನಃ ಅದರಿಂದ ನಮ್ಗೆ ಅನುಕೂಲ ಆಗ್ತದೆ. ವ್ಯಾಲಿಡ್ ಆಗಿದೆ. ಸುರೇಶ್ ಸರ್ ಹತ್ರ ಬಂದು ವಾಪಸ್ ಬಂದ್ಬಿಡಿ. ಬಿಳಿಗುಂಡನಲ್ಲಿ ನಿಮಗೆ ಯಾವುದೇ ನೀರು ಹೋದ್ರು ಅಲ್ಲಿಂದ ಎಷ್ಟು ನೀರು ಹೋಯ್ತು ಏನಾಯ್ತು ಅಂತ ಗೊತ್ತಾಗುತ್ತೆ. ಆ ಲೆಕ್ಕನ ಯಾರು ತಗೊಳ್ತಾ ಇಲ್ಲ. KRS ಅಲ್ಲಿ ಇರೋ ಡ್ಯಾಮು, KRS ಡ್ಯಾಮಿನ ನೀರು ಏನು ಹೋಗುತ್ತೆ ಅದನ್ನ ಮಾತ್ರ ಲೆಕ್ಕ ತಗೊಳ್ತಾ ಇದ್ದಾರೆ ಹೊರತುವೆ. ಯಾಕೆಂದ್ರೆ ನಮಗೆ ಬೇರೆ ಕಡೆಯಿಂದ ಆಗಲಿ KRS ಡ್ಯಾಮಿಂದ ಆಗಲಿ ಅಲ್ಲಿಂದ ಮುಂದಕ್ಕೆ ಮಹದೇಶ್ವರ ಬೆಟ್ಟದಿಂದ ನೀರು ಬೀಳೋದಾಗಲಿ ಯಾವುದೇ ಬಂದರೂ ಬಿಳಿಗುಂಡದಿಂದ ಎಷ್ಟು ನೀರು ಹೋಗ್ತಾ ಇದೆ, ಪೌಲಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅದು ಅಷ್ಟು ತಮಿಳ್ನಾಡು ನೀರು ಹೋಗ್ತಾ ಇದೆ, ಅದನ್ನು ಒಂದು ಲೆಕ್ಕಾಚಾರ ತಗೋಬೇಕು. ಇನ್ನೊಂದು 2ನೇ ಪಾಯಿಂಟ್ ಏನು ಅಂತಂದರೆ, ನಮಗೆ ತಮಿಳ್ನಾಡಲ್ಲಿ 3 ಬೆಳೆ ಬೆಳೆಯೋಕ್ಕೆ ಅವಕಾಶ ಕೊಡ್ತಿದ್ದಾರೆ ಅವರು. ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಬೆಳೆ ತೆಗೆಯೋಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಒಂದು ರೈತರು ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ, ಜಮೀನು ಕಮ್ಮಿ ಆಗ್ತಾ ಇದೆ. ಆ ಜಮೀನು ಇಲ್ಲಿ ಕಮ್ಮಿ ಆಗ್ತಾ ಇದೆ, ಅಲ್ಲಿ ಜಮೀನು ಜಾಸ್ತಿ ಆಗ್ತಾ ಇದೆ. ಆ ಲೆಕ್ಕ ಅವರು ಲೆಕ್ಕಾಚಾರ ನೋಡಿಕೊಂಡು ಅವ್ರಿಗೆ ನೀರು ಬಿಡಿ ಅಂತ ಹೇಳಿದೆ. ನಮ್ಮಲ್ಲೂ ಅದನ್ನು ಜಾಸ್ತಿ ಇದು ಜಮೀನುಗಳನ್ನು ಉಳುಮೆ ಮಾಡಿ ವ್ಯವಸಾಯಕ್ಕೆ ಉಪಯೋಗಿಸ್ಕೊಂಡು ನೀರು ಕೊಟ್ಟು ರೈತರನ್ನ ನಾವು ಬೆಳೆಸಿದ್ರೆ ನಮ್ಗೆ ಅನ್ನ ತಿನ್ನೋಕ್ಕೆ ಅವಕಾಶ ಇರುತ್ತೆ. ನೀವು ಯಾವುದೇ IT-BT ನೀವು ತಗೊಂಡ್ರೂ ನೀವು ದುಡ್ಡು ಸಂಪಾದನೆ ಮಾಡ್ಬೋದು, ಚಿನ್ನ ಸಂಪಾದನೆ ಮಾಡ್ಬೋದು, ಅನ್ನ ಸಂಪಾದನೆ ಮಾಡೋಕ್ಕಾಗಲ್ಲ.